ನಾನು ಈ ತರ ಸೀರೆ ವೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದೆಲ್ಲ ಮೇನ್ ಆಗಿ ಅಲ್ಲಿರೋದು ಕೊಡಚಾದ್ರಿ ಹಿಲ್ಸೆ. ಸೊ ಕೊಡಚಾದ್ರಿ ಬೆಟ್ಟ ನಿಮಗೆ ಇದು ದೇವಸ್ಥಾನದ ಎಂಟ್ರೆನ್ಸು. ಮಿಕ್ಸ್ ಒಂದು ಪಲ್ಯ ಮಾಡಿದ್ರು ಆ್ಯಂಡ್ ಟೊಮೆಟೊ ಸಾರು, ಆಮೇಲೆ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾವೆಲ್ಲರೂ ಸೇರಿ ಟೆಂಪಲ್ಗೆ ಹೊರಟಿದ್ದೀವಿ. ಟೆಂಪಲ್ ಅಂದ್ರೆ ಈ ಕಡೆ ಕೊಲ್ಲೂರು, ಆನೆಗುಡ್ಡೆ ಆ ಕಡೆ ಹೋಗ್ತಿದ್ದೀವಿ. ನಾನು, ನಮ್ಮಪ್ಪ, ಅಮ್ಮ ಮತ್ತೆ ರಕ್ಷಿತ್ ಫಾದರ್ ಮದರ್ ಮತ್ತೆ ಅವ್ರದ್ದು ಸಿಸ್ಟರ್ ಮತ್ತೆ ಹಸ್ಬೆಂಡ್, ಇಷ್ಟು ಜನ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಇವತ್ತು ಫುಲ್ಲು ಬೆಳಿಗ್ಗೆಯಿಂದ ಮಳೆ ಇತ್ತು, ಈಗ ಸ್ವಲ್ಪ ಸ್ಟಾಪ್ ಆಗಿದೆ ಮಳೆ. ಸೊ ಬಿಸಿಲಿಲ್ಲ, ಅದೊಂದು ಬೆಸ್ಟ್. ಈ ತರ ರೆಡಿ ಆದಾಗ ಬಿಸಿಲೆಲ್ಲ ಇದ್ರೆ ಚೆನ್ನಾಗಿರಲ್ಲ. ಸೊ ಮೋಡ ಇದೆ. ಸೊ ನಾವೆಲ್ಲ ಈಗ ರೆಡಿ ಆಗಿದ್ದೀವಿ. ನಮ್ಮಮ್ಮ ಹಿಂದ್ಗಡೆ ರೆಡಿ ಆಗ್ತಿದ್ದಾರೆ. ಸೊ ಈಗ ಒಂದು 5 ಮಿನಿಟ್ಸ್ ಅಲ್ಲೆಲ್ಲ ಬಿಡಬೇಕು, ಹೋಗ್ತೀವಿ. ನಾನು ಈ ತರ ಸೀರೆ ವೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ನಾವು ಮನೆಯಿಂದ ಹೊರಡುವಾಗ ಬೆಳಿಗ್ಗೆ 9:30 ಆಗಿತ್ತು. ಸೊ 9:00ವರೆಗೆಲ್ಲ ನಾವು ಹೊರಟಿದ್ವಿ. ಇಲ್ಲಿ ನೋಡ್ತಿರ್ಬೋದು ಬೆಳಿಗ್ಗೆ ಒಳ್ಳೆ ವೆದರ್ ಇತ್ತು, ಅಂದರೆ ಮಳೆ ಎಲ್ಲ ಬರ್ತಿತ್ತು. ಆಮೇಲೆ 9:30 ಟೈಮಿಗೆಲ್ಲ ಫುಲ್ಲು ಬಿಸಿಲಾಯಿತು. ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಒಂದೇ ಸಲ ಕಾರಲ್ಲಿ ಕುತ್ಕೊಂಡಾಗ ನಾನು ವಿಡಿಯೋ ಮಾಡಿಲ್ಲ. ಒಂದು ಬ್ರಹ್ಮಾವರ ಎಲ್ಲ ಕ್ರಾಸ್ ಆದಮೇಲೆ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದೆ. ಸೊ ನಾವು ಫಸ್ಟ್ ಹೋಗಿರೋದು ಆನೆಗುಡ್ಡೆ ಟೆಂಪಲ್ಗೆ. ಫೈನಲಿ ಆನೆಗುಡ್ಡೆ ಟೆಂಪಲ್ಗೆ ರೀಚ್ ಆದ್ವಿ. ನಾನು ಹೊರಗೆ ಮಾತ್ರ ವಿಡಿಯೋ ಮಾಡಿದ್ದೇನೆ. ಯಾವ ಟೆಂಪಲಲ್ಲಿ ಕೂಡ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಇಲ್ಲ ಅಂತ ಆಲ್ರೆಡಿ ಬೋರ್ಡ್ ಹಾಕಿರ್ತಾರೆ. ಸೊ ನಾವು ಒಳಗಡೆ ಎಲ್ಲ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಆ್ಯಂಡ್ ಆನೆಗುಡ್ಡೆ ಆದಮೇಲೆ ನಾವು ಹೋಗಿರೋದು ಕೊಲ್ಲೂರು ಟೆಂಪಲ್ಗೆ. ಕೊಲ್ಲೂರು ಆದಮೇಲೆ ಮುರುಡೇಶ್ವರ, ಹೀಗೆ 3 ಟೆಂಪಲ್ಗೆ ಹೋಗಿದ್ವಿ. ಸೊ ಆನೆಗುಡ್ಡೆಯಲ್ಲಿ ಈಗ ನಾವು ಇಳಿದು ಹಣ್ಣು ಕಾಯಿ ಎಲ್ಲ ತಗೊಂಡು ದೇವಸ್ಥಾನದ ಒಳಗೆ ಹೋಗ್ತಿದ್ದೀವಿ. ನಾನು ದೂರದ ಟೆಂಪಲ್ಗೆಲ್ಲ ತುಂಬ ಕಮ್ಮಿ ಹೋಗಿರೋದು. ಅಂದರೆ ಸ್ವಲ್ಪ ಚಿಕ್ಕವಳಿದ್ದಾಗ ನಾನು ಹೋಗಿದ್ದೆ ಫ್ಯಾಮಿಲಿ ಜೊತೆ, ನಮ್ಮದು ಫ್ಯಾಮಿಲಿ ಜೊತೆ. ಸೊ ಅದಾದಮೇಲೆ ನಾನು ಇದೇ ಹೋಗಿರೋದು. ದೂರದ ದೇವಸ್ಥಾನಕ್ಕೆಲ್ಲ ಹೋಗೋದು ತುಂಬ ಕಮ್ಮಿ. ಆ್ಯಂಡ್ ಮನೆ ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆಲ್ಲ ಮಂಡೇ ಇಲ್ಲಾಂದರೆ ಫ್ರೈಡೇ ಎಲ್ಲ ನಾವು ಯಾವಾಗಲೂ ನಾನು ನಮ್ಮ ಅಮ್ಮ ಹೋಗ್ತಾ ಇದ್ವಿ.
ಈಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿನೇ ನಾನು ವಿಡಿಯೋ ಸ್ಟಾಪ್ ಮಾಡಿದೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಾಗ ಇಲ್ಲಿ ಏನೋ ಪ್ರಸನ್ನ ಮಂಟಪ ಅಂತ ಒಂದು ಮಂಟಪ ಥರ ಮಾಡಿದ್ರು. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದುಕೊಂಡು ಆಮೇಲೆ ಅಲ್ಲಿಂದ ನಾವು ಹೊರಟಿರೋದು ಕೊಲ್ಲೂರು ಟೆಂಪಲ್ಗೆ. ಅದಕ್ಕಿಂತ ಮುಂಚೆ ಇಲ್ಲೇ ಒಂದು ಚಿಕ್ಕ ಹೋಟೆಲ್ ಇತ್ತು, ಅದರಲ್ಲಿ ಸ್ವಲ್ಪ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಕೊಲ್ಲೂರು ಟೆಂಪಲ್ಗೆ ಹೊರಟ್ವಿ. ದೇವಸ್ಥಾನದ್ದು ಮುಂದೆನೇ ಒಂದು ಹೋಟೆಲ್ ಇತ್ತು, ಅಲ್ಲಿ ನಾವು ಮಿನಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಸೊ ಬ್ರೇಕ್ಫಾಸ್ಟಿಗೆ ಇಲ್ಲಿ ಏನು ಅಂದರೆ ಇಡ್ಲಿ ಸಾಂಬಾರು ವಡ ತಗೊಂಡ್ವಿ ಎಲ್ಲರೂ ಕೂಡ. ಆ್ಯಂಡ್ ನನ್ನ ಕಸಿನ್ ಒಬ್ಬ ಪುಲಾವ್ ತಗೊಂಡ. ಇಲ್ಲಿ ನೋಡ್ತಿರ್ಬೋದು, ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ನನಗಂತೂ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಕೊಲ್ಲೂರಿಗೆ. ಕೊಲ್ಲೂರಿಗೆ ಹೋಗೋ ರೋಡ್ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಗ್ರೀನರೀಸ್ ಫಾರೆಸ್ಟ್ ಥರ ಇರುತ್ತೆ. ಅಲ್ಲಿಂದ ಹೋಗೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಎಲ್ಲರಿಗೂ ನಿದ್ರೆ ಬರ್ತಿತ್ತು. ಬಟ್ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ನನಗೇನು ಅಷ್ಟು ನಿದ್ರೆ ಎಲ್ಲ ಬರಲ್ಲ ಟ್ರಾವೆಲ್ ಮಾಡುವಾಗ. ನಾನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಇದು ನೋಡ್ತಿರ್ಬೋದು ನೀವು, ರೋಡ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಫೈನಲಿ ಕೊಲ್ಲೂರು ಟೆಂಪಲ್ಗೆ ರೀಚ್ ಆದ್ವಿ. ಕೊಲ್ಲೂರು ಟೆಂಪಲ್ಗೆ ರೀಚ್ ಆಗುವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಸೀನರಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಹಿಲ್ಸು, ಐ ಥಿಂಕ್ ಕೊಡಚಾದ್ರಿ ಹಿಲ್ಸ್ ಇರ್ಬೋದು ಇದೆಲ್ಲ. ಮೇಯ್ನಾಗಿ ಅಲ್ಲಿರೋದು ಕೊಡಚಾದ್ರಿ ಹಿಲ್ಸೇ. ಸೊ ಕೊಡಚಾದ್ರಿ ಬೆಟ್ಟ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಸೀನರಿ, ಇದೇ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನಾವು ಕೊಲ್ಲೂರು ಟೆಂಪಲ್ಗೆ ಹೋಗುವಾಗ ಕರೆಕ್ಟಾಗಿ 12:30 ಏನೋ ಆಗಿತ್ತು ಟೈಮ್, ಮಧ್ಯಾಹ್ನ. ಸೊ 1:30, 1 o'clock ಟೆಂಪಲ್ ಕ್ಲೋಸ್ ಮಾಡ್ತಾರೆ. ಆಮೇಲೆ ಓಪನ್ ಆಗೋದು 3 o'clock, 4 o'clock ಈವ್ನಿಂಗ್ ಓಪನ್ ಆಗುತ್ತೆ. ಸೊ ನಮಗೆ ಆರಾಮಾಗಿ ನಾವು ದೇವ್ರದ್ದು ದರ್ಶನ ಮಾಡಿದ್ವಿ. ಆ್ಯಂಡ್ ನಮ್ಮದು ಬ್ರದರ್ ಇನ್ ಲಾ ಇದ್ದಾರೆ, ಅವರು VIP ದರ್ಶನ ಮಾಡಿಸಿದ್ರು. ಅಂದರೆ ಎಷ್ಟು ಹೊತ್ತು ಬೇಕಾದ್ರೆ ಒಳಗೆ ನಿಂತು ದೇವ್ರನ್ನ ನೋಡ್ಬೋದು. ಸೊ ಅದರಿಂದ ತುಂಬ ಟೈಮ್ ತನಕ ದೇವ್ರನ್ನ ನೋಡಿ ಪ್ರೇ ಮಾಡಲಿಕ್ಕಾಯಿತು. ಅದು ಬೆಸ್ಟು. ಈಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಎಲ್ಲರೂ ದೇವಸ್ಥಾನದ ಒಳಗೆ ಹೋಗ್ತಿದ್ದೀವಿ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ನಮ್ಮದು ಒಳಗೋಗಿ ದೇವರದ್ದು ದರ್ಶನ ಎಲ್ಲ ಆದಮೇಲೆ ಇದು ನಾವು ಹೊರಗೆ ಬಂದಿರುವಾಗ ನಾನು ವಿಡಿಯೋ ಕ್ಲಿಪ್ ತೆಗೆದಿರೋದು. ಸೊ ಈಗ ನಾವು ಪ್ರಸಾದ ಮತ್ತು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಇಲ್ಲಿಂದ ಹೊರಗೆ ಹೋಗ್ತೀವಿ. ಕರೆಕ್ಟ್ ಊಟದ ಟೈಮ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಜನ ಇರಲಿಲ್ಲ. ಜಾಸ್ತಿ ಜನ ಬೇರೆ ಕಡೆ ಇದ್ದರೆ ಗೊತ್ತಿಲ್ಲ. ನಾವು ಊಟಕ್ಕೆ ಕೂತ್ಕೊಂಡಿದ್ವಿ, ಜಾಸ್ತಿ ಜನ ಇರಲಿಲ್ಲ. ಈಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಇಲ್ಲಿ ಒಂದೊಂದು ಕಡೆ ಒಂದೊಂದು ಟೈಪ್ ಇರುತ್ತೆ. ಕೆಲವರು ಬೇರೆ ಕಡೆಯಿಂದ ಊಟಕ್ಕೆ ಹೋಗ್ತಾರೆ. ಇದು ಕೂಡ VIP ಇರ್ಬೋದು ಊಟದ್ದು. ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಸೆಲೆಕ್ಟೆಡ್ ಜನಗಳೇ ಇದ್ದಾರೆ. ಆ್ಯಂಡ್ ಬೇರೆಯವರೆಲ್ಲ ಬೇರೆ ಕಡೆಯಿಂದ ಹೋಗ್ತಿದ್ರು. ಹಾಗಾಗಿ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕಾಯಿತು. ಊಟಕ್ಕೆ ಒಂದು ಸಿಂಪಲ್ ಆಗಿರುವಂಥ ಚಟ್ನಿ, ಕೋಕೋನಟ್ ಚಟ್ನಿ ಇರ್ಬೋದು. ಆ್ಯಂಡ್ ಈಗ ನನಗೆ ನೆನಪಿಲ್ಲ ಅದು ಫ್ಲೇವರ್ ಏನು ಅಂತ. ಆ್ಯಂಡ್ ಚೆನ್ನಾಗಿತ್ತು. ದೇವಸ್ಥಾನದೆಲ್ಲ ಊಟ ಎಲ್ಲ ಹೇಳೋದೇ ಬೇಡ, ಎಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಎಲ್ಲ ವೆಜಿಟೇಬಲ್ ಮಿಕ್ಸ್ ಒಂದು ಪಲ್ಯ ಮಾಡಿದರು. ಆ್ಯಂಡ್ ಟೊಮೆಟೊ ಸಾರು, ಆಮೇಲೆ ವೈಟ್ ರೈಸು, ಆ್ಯಂಡ್ ಲಾಸ್ಟ್ಗೆ ಪಾಯಸ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಸೊ ಇಷ್ಟು ಊಟ ಆದಮೇಲೆ ಹೊರಗೆ ಬಂದಾಗ ಈ ಥರ ವ್ಯೂ ಕಾಣಿಸ್ತಿತ್ತು ಅಲ್ಲಿಂದ.
ಊಟ ಮುಗಿಸ್ಕೊಂಡು ಬರುವಾಗ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಶಾಪ್ಸ್ ಇತ್ತು. ಅಲ್ಲೆಲ್ಲ ಟಾಯ್ಸ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ಪ್ರತಿಯೊಂದು ದೇವ್ರದ್ದು ಐಟಮ್ಸ್ ಇರ್ಬೋದು, ಪ್ರತಿಯೊಂದು ನೋಡಲಿಕ್ಕೆ ಸಿಕ್ತಿತ್ತು. ನಾವು ಕೂಡ ಒಂದು ಶಾಪ್ಗೆ ಹೋದ್ವಿ, ಸ್ವಲ್ಪ ನೋಡಿದ್ವಿ, ನೋಡಿಬಿಟ್ಟು ಆಮೇಲೆ ಬಂದ್ವಿ. ಈಗ ದೇವರನ್ನ ಸರ ಬೋಡ ಎಷ್ಟಕ್ಕೆ ಒಂದು ಬೋಡ 50 ಬಜರಂಗ್ ಬಲಿ ಒಂದು ಬೋರ್ಡ್ ಹಾಂ ಓ ಬಂದ್ಮೇ ಮುಂದೆವಾ ಇದೊಂದು ಕೊಡಿ. ಇರಿ ಇದೊಂದಿರಲಿ. ಆಮೇಲೆ ಕಾಡಿ ಬೇರೆ ದೇವ್ರದ್ದು ಸ್ಮಾಲ್ ಫೋಟೋಸ್ ಏನಾದ್ರು ಇದೆಯಾ? ಇದೆಂತ ಇದೆ ಶ್ರೀಚಕ್ರ. ಹಾಂ ಶ್ರೀಚಕ್ರ ಎಷ್ಟಿತ್ತು? 20. ರೆಡ್ ಫ್ಯಾನು 80 ರೂಪಾಯಿನ ಫ್ಯಾನ್ ಗಾಳಿ ದೊಡ್ಡನೇ ಅಲ್ಲಿಂದ ಬರುವಾಗ ಶುಗರ್ ಕೇನ್ ಜ್ಯೂಸ್ ಇತ್ತು. ಶುಗರ್ ಕೇನ್ ಜ್ಯೂಸ್ ಅಂದರೆ ನನಗೆ ತುಂಬ ಇಷ್ಟ. ಫಸ್ಟ್ ನಾನೇ ಹೇಳಿದ್ದು ಹೋಗುವ ಜ್ಯೂಸ್ ಕುಡಿಯುವ ಅಂತ. ಸೊ ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಆಮೇಲೆ ಅಲ್ಲಿಂದ ಮುರುಡೇಶ್ವರಕ್ಕೆ ಹೊರಟ್ವಿ. ನಾವು ಕೊಲ್ಲೂರಿಂದ ಮುರುಡೇಶ್ವರಿಗೆ ರೀಚ್ ಆಗುವಾಗ 4:30 ಈವ್ನಿಂಗ್ ಆಗಿತ್ತು, 4:15 ಗಂಟೆ ಆಗಿತ್ತು. ಸೊ ಮುರುಡೇಶ್ವರದಲ್ಲಿ ಮಾತ್ರ ಜನ ಮಾತ್ರ ತುಂಬಾ ಇದ್ದರು. ಈಗ ನಾವು ಮುರುಡೇಶ್ವರ್ ರೀಚ್ ಆದ್ವಿ. ಇಲ್ಲಿ ನೋಡ್ತಿರ್ಬೋದು ದೊಡ್ಡ ಶಿವದು ಸ್ಟ್ಯಾಚು ನಿಮಗೆ ಕಾಣಿಸ್ತಿದೆ. ಸೊ ನಾನು ಇಲ್ಲಿಗೂ ಬಂದಿದ್ದೀನಿ, ಎಲ್ಲ ದೇವಸ್ಥಾನಕ್ಕೆ ನಾನು ಹೋಗಿದ್ದೀನಿ. ಸ್ವಲ್ಪ ಚಿಕ್ಕದಿರುವಾಗ ಹೋಗಿರೋದು ಫ್ಯಾಮಿಲಿ ಜೊತೆ. ಬಟ್ ಅದಾದಮೇಲೆ ಇಷ್ಟು ದೊಡ್ಡದಾದ್ಮೇಲೆ ಈಗಲೇ ನಾನು ಹೋಗ್ತಿರೋದು. ಇದು ಶಿವ ಸ್ಟ್ಯಾಚು ಇದೆ ಅಲ್ಲ, ಅದು ನೋಡಲಿಕ್ಕೆ ತುಂಬ ಚೆಂದ. ಇಲ್ಲಿ ನೋಡಲಿಕ್ಕೆ ಈ ದೇವಸ್ಥಾನ ಇರೋದು ಸಮುದ್ರದ ಮಧ್ಯ ಇರೋದು, ಆಚೆ ಈಚೆ ಕಂಪ್ಲೀಟ್ ಆಗಿ ಸಮುದ್ರ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಇದು, ತುಂಬ ಜನ ಹೋಗಿರ್ತಾರೆ ಈ ಟೆಂಪಲ್ಗೆ. ಇಲ್ಲಿ ಪಾರ್ಕಿಂಗ್ ಎಲ್ಲ ನಮಗೆ ತುಂಬಾ ಕಷ್ಟ ಆಯಿತು. ಯಾರೂ ಒಂದು ಕರೆಕ್ಟ್ ಗೈಡ್ ಮಾಡುವವರು ಇರಲಿಲ್ಲ, ಯಾವ ರೀತಿ ಪಾರ್ಕ್ ಮಾಡಬೇಕು, ಎಲ್ಲಿ ಪಾರ್ಕ್ ಮಾಡಬೇಕಂತ. ಫುಲ್ಲು ರೌಂಡ್ಸ್ ಓಡಿಸ್ತಾ ಇದ್ರು. ಸೊ ಫೈನಲ್ ಆಗಿ ಪಾರ್ಕಿಂಗ್ ಸಿಕ್ತು, ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲುಂಡು ಕಾರ್. ಈಗ ನಾವು ದೇವಸ್ಥಾನದ ಒಳಗೆ ಹೋಗ್ತಿದ್ದೀವಿ. ಒಳಗೆ ಹೋಗುವಾಗ ಈ ಥರ ಬೀಚಸ್ ಎಲ್ಲ ತುಂಬ ಸಮುದ್ರದ್ದು ಸೀನರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಜನ ಇರೋದ್ರಿಂದ ಲೈನ್ ಇತ್ತು. ಇಲ್ಲಿ ಕೂಡ ನಾನು ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಸುಮ್ಮನೆ ಅಲ್ಲಿ ಬರೆದಿರ್ತಾರಲ್ವ ಬೋರ್ಡಲ್ಲಿ ಮಾಡಬಾರ್ದು, ಫೋಟೋ ಕ್ಲಿಕ್ ಮಾಡಬಾರ್ದು ಅಂತ. ಸೊ ಅದಕ್ಕೆಲ್ಲ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಆ್ಯಂಡ್ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ಅದಕ್ಕೆ. ಸೊ ದೇವಸ್ಥಾನದ ಒಳಗೆ ಹೋದಾಗ ದೇವ್ರ ಮೇಲೆ ನಮ್ಮದು ಗಮನ ಇರಬೇಕು. ಸೊ ಫೈನಲಿ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಬಂದ್ವಿ.
ಫುಲ್ಲು ಬಿಸಿಲು, ಹಾಗಾಗಿ ಎಲ್ಲರೂ ಟಯರ್ಡ್ ಆಗಿದ್ವಿ. ಎಲ್ಲರೂ ಅಲ್ಲಿ ಬಂದಿರೋರೆಲ್ಲ ಟಯರ್ಡೇ ಇದ್ದರು, ಯಾಕಂದರೆ ಬಿಸಿಲಲ್ವಾ, ಬಿಸಿಲಲ್ಲಿ ಫುಲ್ ಸೆಕೆ ಇರುತ್ತೆ, ತುಂಬ ಹಾಟ್ ಕಂಟ್ರೋಲ್ ಮಾಡಲಿಕ್ಕೆ ಯಾರಿಗೂ ಆಗಲ್ಲ. ಫ್ರೆಂಡ್ಸ್, ಫೈನಲಿ ಈಗ ನಾವು ಮುರುಡೇಶ್ವರದಲ್ಲಿದ್ದೀವಿ. ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಸೊ ಇದು ನಮ್ಮದು ಲಾಸ್ಟ್ ಪ್ಲೇಸ್. ಈಗ ನಾವು ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋದು ಅಷ್ಟೇ. ಫುಲ್ಲು ಟಯರ್ಡು, ಬಟ್ ತುಂಬ ನನಗೆ ಇಷ್ಟ ಈ ಥರ ತಿರ್ಗೋದಂದ್ರೆ ಇಷ್ಟ. ಅಷ್ಟೊಂದು ಟಯರ್ಡ್ ಅಂತ ಅನ್ಸಲ್ಲ. ಸೊ ಫೈನಲಿ ಈಗ ದೇವಸ್ಥಾನ ಎಲ್ಲ ಸುತ್ತಾಡಿ ಆಯಿತು. ಈಗ ನಾವು ಮನೆಗೆ ಹೋಗ್ತಿದ್ವಿ ಅಷ್ಟೇ. ಈಗ ದೇವಸ್ಥಾನ ಎಲ್ಲ ಸುತ್ತಾಡಿ ಹೋಗುವಷ್ಟರಲ್ಲಿ ದೇವಸ್ಥಾನ ಬಿಡುವಾಗ ಟೈಮ್ 6 o'clock ಆಗಿತ್ತು. ಅಲ್ಲೇ ಟೀ ಕಾಫಿ ಕುಡಿದು ಆಮೇಲೆ ನಮ್ಮದು ಜರ್ನಿ ಮನೆಗೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಬರುವಾಗ ಮರವಂತೆ ಬೀಚ್ ನೋಡೋಕ್ಕೆ ಸಿಕ್ತು. ಅಂದರೆ ಕತ್ಲೆ ಆಗಿತ್ತು, ನೀವು ಇಲ್ಲಿ ನೋಡ್ತಿರ್ಬೋದು, ಬಟ್ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.